ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಜ್ಞಾನೋಕ್ತಿಗಳ ಪುಸ್ತಕ ದ ಬುಕ್ ಆಫ್ ಪ್ರಾವರ್ಬ್ಸ್ 17ನೇ ಅಧ್ಯಾಯ ಚಾಪ್ಟರ್ 17 ಇದರಿಂದ 17 ಬುದ್ಧಿವಾದಗಳನ್ನು ನಾವು ಕಲಿತ್ಕೊಳ್ಳೋಣ. 17 ಎಕ್ಸಾರ್ಟೇಷನ್ಸ್ ಫ್ರಮ್ ಪ್ರಾವರ್ಬ್ಸ್ 17. ಜ್ಞಾನೋಕ್ತಿ 17ರಿಂದ 17 ಬುದ್ಧಿಮಾತುಗಳನ್ನು ನಾವು ಈಗ ಕಲೀಲಿಕ್ಕಿದ್ದೇವೆ. ಮೊದಲನೇ ವಚನ, ವ್ಯಾಜ್ಯದ ಮನೆಯಲ್ಲಿ ತುಂಬಿದ ಔತಣಕ್ಕಿಂತಲೂ ಸಮಾಧಾನದ ಒಣತುತ್ತೆ ಮೇಲು. ಅಂದರೆ ಮೊದಲನೇ ಬುದ್ಧಿವಾದ ಏನಂದರೆ, ಫಸ್ಟ್ ಎಕ್ಸರ್ಟೇಷನ್ ಇಲ್ಲಿ ದೇವರ ವಾಕ್ಯದಿಂದ ನಮಗೆ ಸಿಗುವಂಥದ್ದು ಸಮಾಧಾನ. ಕುಟುಂಬದಲ್ಲಿ ಸಮಾಧಾನ ಭಾಳ ಇಂಪಾರ್ಟೆಂಟ್. ಊಟ ಇಂಪಾರ್ಟೆಂಟ್ ನಿಜ, ಔತಣ ಇಂಪಾರ್ಟೆಂಟ್ ನಿಜ. ಒಂದು ವೇಳೆ ಸ್ವಂತ ಮನೆಯಲ್ಲಿರ್ಬೋದು ಅಥವಾ ಸ್ನೇಹಿತರ ಮನೆಯಲ್ಲಿರ್ಬೋದು, ಸಂಬಂಧಿಕರ ಮನೆಯಲ್ಲಿ ಒಳ್ಳೆಯ ಊಟ ಇರ್ಬೋದು, ಆದರೆ ಸಮಾಧಾನ ಇಲ್ಲ ಅಂದರೆ ಏನು ಪ್ರಯೋಜನ? ವ್ಯಾಜ್ಯ ಇದ್ದರೆ ಏನು ಪ್ರಯೋಜನ? ಅದನ್ನು ತೀರಿಸ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಆನಂತರ ಊಟ ಮಾಡುವಂಥದ್ದು ಒಳ್ಳೆಯದು. ಆದರೆ ಸಮಾಧಾನ ಪ್ರಾಮುಖ್ಯ. ಎರಡನೇ ಬುದ್ಧಿವಾದ ಏನಂದರೆ, 2ನೇ ವಚನದಲ್ಲಿ ಇರುವಂಥದ್ದು ಅದೇನೆಂದರೆ, ಜಾಣನಾದ ಆಳು, ಕೆಲಸದವನು ಜಾಣನಾಗಿದ್ದರೆ, ಮಗ ಮನೆಯಲ್ಲಿ ಓನರೇ ಆದರೆ ಮಾನ ಕಳೆದುಬಿಟ್ಟು ಬಂದಿರ್ತಾನೆ ಮಗ. ಆದರೆ ಅಂಥವನ ಮೇಲೆ ಒಂದು ರೀತಿಯಿಂದ ಅಧಿಕಾರ, ಆತ್ಮಿಕ ಅಧಿಕಾರ ಅಥವಾ ನೈತಿಕ ಅಧಿಕಾರ ಈ ಜಾಣನಾದ ಆಳಿಗೆ ಇದೆ. ಆದ ಕಾರಣ ಜಾಣನಾದ ಆಳಿನ ಕೆಲಸದವನ ಬಗ್ಗೆ ನಾವು ಒಂದು ಬುದ್ಧಿವಾದ ಇದರಲ್ಲಿದೆ. 17ನೇ ಅಧ್ಯಾಯ ಜ್ಞಾನೋಕ್ತಿ ಮತ್ತು 2ನೇ ವಚನದ 2ನೇ ಭಾಗದಲ್ಲಿರುವಂಥ 3ನೇ ಬುದ್ಧಿವಾದ ಏನಂತ ಹೇಳಿದರೆ, ಈ ಕೆಲಸದವನು ಮಕ್ಕಳೊಂದಿಗೆ ಬಾಧ್ಯತೆಯನ್ನು ಹೊಂದುವನು ಅಂತ ಹೇಳ್ಬಿಟ್ಟು, ಅದು ಈ ರೀತಿ ಆಗಿದೆ ಕೆಲವು ಕಡೆಗಳಲ್ಲಿ. ಯಾಕಂತ ಹೇಳಿದ್ರೆ ಇವನು ಜಾಣನಾಗಿ ಇದ್ದುದರಿಂದ ಕ್ರಮೇಣವಾಗಿ ಕೆಲಸದವನಿಗೆ ಒಂದು ಅಧಿಕಾರ, ಕೆಲಸದವನು ಮನೆ ಮಕ್ಕಳೊಂದಿಗೆ ಅವನು ಒಂದಾಗ್ಬಿಟ್ಟು ಬೆರೆತ್ಕೊಂಡ್ಬಿಟ್ಟು ಆ ಒಂದು ಭರವಸೆಯನ್ನು ಸಂಪಾದಿಸ್ಕೊಂಡ್ಬಿಟ್ಟು ಕಡೆಗೆ ಸ್ವಲ್ಪ ಮಟ್ಟಿಗೆ ಆದರೂ ಅವನಿಗೆ ಸಂಪೂರ್ಣವಾಗಿ ಬಾಧ್ಯತೆ ಇಲ್ಲದಿದ್ದರೂ ಕೂಡ ಏನೋ ಒಂದು ಅವನಿಗೆ ಮಗನೋಪಾದಿಯಲ್ಲಿ ಅವನಿಗೆ ಒಂದು ಬಾಧ್ಯತೆ ಸಿಕ್ಕುವಂಥದ್ದು ನೋಡ್ತೇವೆ. ಸರಿ, 3ನೇ ವಚನದಲ್ಲಿ 17ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಇರುವಂಥ 4ನೇ ಬುದ್ಧಿವಾದ. 17 ಬುದ್ಧಿವಾದಗಳಿದೆ, ಬುದ್ಧಿಮಾತುಗಳು. ಅದರಲ್ಲಿ ನಾವು ಈಗ 3ನೇ ವಚನದಲ್ಲಿ 4ನೇ ಬುದ್ಧಿಮಾತನ್ನು ನೋಡ್ತಿದ್ದೀವಿ. ಅದೇನೆಂದರೆ, ಹೃದಯಗಳನ್ನು ಶೋಧಿಸುವವನು ಯೆಹೋವನೇ. ಯೆಹೋವನು ಎಂಬುದಾಗಿ ನೋಡುವಾಗ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಒಂದು ಒಳ್ಳೆಯ ಮಾತಿದೆ. ಆ ಮಾತು ಎಷ್ಟು ಸಾರಿ ನೋಡಿದರು, ಧ್ಯಾನಿಸಿದರು ಸಾಲದು. ಯಾಕಂತ ಹೇಳಿದ್ರೆ 3:14ನೇ ವಚನದಲ್ಲಿ ಮೋಶೆಗೆ ಇರುವಾತನೇ ಆಗಿದ್ದೇನೆ, ಇರುವಾತನೆಂಬಾತನು ಎಂಬುದಾಗಿ ದೇವರು ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ತಾನೆ. ಅದರ ಬಗ್ಗೆ ಏನಂತ ಕೊಟ್ಟಿದೆ, ಮಾರ್ಜಿನ್ ಅಂಚಿನಲ್ಲಿ ಏನಂತ ಬರೆದಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಎಂಥವನಾಗಿರುವೆನು ಅಂಥವನಾಗಿರುವೆನು. ದೇವರು ಎಂಥವನಾಗಿರುವನು ಅಂಥವನಾಗಿರುವಾತನು. ತನ್ನ ಬಗ್ಗೆ ದೇವರು ಹೇಳ್ಕೊಳ್ಳುವಾಗ ಎಂಥವನಾಗಿರುವೆನು, ನಾನು ಎಂಥವನಾಗಿರುವೆನು ಅಂಥವನಾಗಿರ್ತೇನೆ ನಿಮ್ಮ ಜೀವನದಲ್ಲಿ ಎಂಬುದಾಗಿ. ಆದ ಕಾರಣ ಆತನು ಹೃದಯಗಳನ್ನು ಶೋಧಿಸುವಾತನಾಗಿದ್ದಾನೆ. ಇದು 4ನೇ ಪಾಠ. 5ನೇದಾಗಿ ನಾವು ಕಲಿಯುವಂಥ ಇನ್ನೊಂದು ಪಾಠ ಇದೆ. ಅದೇನಂತ ಹೇಳಿದರೆ, ಮಕ್ಕಳ ಸಂತತಿಯವರು ವೃದ್ಧರಿಗೆ ಕಿರೀಟ. ಮಕ್ಕಳು ಹಿರಿಯರಿಗೆ ಕಿರೀಟವಾಗಿರಬೇಕು, ಅಂದರೆ ಮಾನ ತರಬೇಕು.
ಮಕ್ಕಳಿಂದ ಮಾನ ತಂದೆ ತಾಯಿಗಳಿಗೆ ಬರ್ತಕ್ಕದ್ದು ಅಂತ ಅರ್ಥ ಇದು. ಮತ್ತು ಇನ್ನೊಂದು ವಿಷಯ ಕೂಡ ಅಲ್ಲಿ ಇದೆ, ಅದೇನಂತ ಹೇಳಿದರೆ ಹೆತ್ತವರು ಮಕ್ಕಳಿಗೆ ಭೂಷಣ. ಮಕ್ಕಳಿಗೆ ಕೂಡ ಮಾನ ತರಬೇಕು ಹೆತ್ತವರು. ಹಾಗಾದರೆ ಮ್ಯೂಚುವಲ್, ಒಬ್ಬರಿಗೊಬ್ಬರು ತಂದೆ ತಾಯಿಗಳಿಂದ ಮಕ್ಕಳಿಗೆ ಮಾನ ಗೌರವ, ಅದೇ ರೀತಿಯಾಗಿ ತಂದೆ ತಾಯಿಗಳಿಂದ ಮಕ್ಕಳಿಗೆ ಮಾನ, ಮಕ್ಕಳಿಂದ ತಂದೆ ತಾಯಿಗಳಿಗೆ ಮಾನ ಗೌರವ, ಆ ರೀತಿಯಾಗಿ. ಸರಿ, 7ನೇ ಬುದ್ಧಿವಾದ ಅಥವಾ ಬುದ್ಧಿಮಾತು. 17 ಬುದ್ಧಿಮಾತುಗಳು ಇದೆ 17ನೇ ಅಧ್ಯಾಯದಲ್ಲಿ. 7ನೇದಾಗಿ ನೋಡುವಾಗ ದೋಷವನ್ನು, 9ನೇ ವಚನ, ಜ್ಞಾನೋಕ್ತಿ 17:9, Proverbs 17 and verse 9. ದೋಷವನ್ನು ಮುಚ್ಚಿಡುವವನು, ದೋಷವನ್ನು ಮುಚ್ಚಿಡುವವನು ಪ್ರೇಮವನ್ನು ಅಥವಾ ಪ್ರೀತಿಯನ್ನು ಸೆಳೆಯುವನು. ವಾವ್! ಪ್ರೀತಿಯನ್ನು ಯಾವ ರೀತಿಯಾಗಿ ನಾವು ಸೆಳಿಬೇಕಂತ ಹೇಳಿದರೆ, ದೋಷವನ್ನು ಕುಟುಂಬದಲ್ಲಿ ಮುಚ್ಚಿಡುವುದರಿಂದ ಕುಟುಂಬದಲ್ಲಿ ಇದು ಭಾಳ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಇಂಥ ಒಂದು ಸಿದ್ಧಾಂತ, ಇಂಥ ಒಂದು ಬುದ್ಧಿವಾದ. ಅದೇನಂತ ಹೇಳಿದರೆ, ಯಾರಾದರೂ ತಪ್ಪು ಮಾಡಿದರೆ ತಕ್ಷಣ ತಪ್ಪನ್ನು ಎತ್ತಿ ತೋರಿಸೋದಕ್ಕಿಂತಲೂ ಅದನ್ನು ಮುಚ್ಚಿಡುವಂಥದ್ದು. ಇದೇ ಜ್ಞಾನೋಕ್ತಿಯಲ್ಲಿ ಕೆಲವು ಅಧ್ಯಾಯಗಳ ಹಿಂದೆ ನಾವು ನೋಡುವಾಗ ಪ್ರೀತಿ ಬಹುಪಾಪವನ್ನು ಮುಚ್ಚಿಡುವಂಥದ್ದು ಆಗಿದೆ ಎಂಬಂಥ ಒಂದು ಮಾತು ಕೂಡ ಬಂದಿದ್ದು 10ನೇ ಅಧ್ಯಾಯ ಮತ್ತು 12ನೇ ವಚನದಲ್ಲಿ. ಪ್ರೀತಿಯು 10:12 ಜ್ಞಾನೋಕ್ತಿ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ, ಆದರೆ ದ್ವೇಷವು ಜಗಳವನ್ನೆಬ್ಬಿಸುತ್ತದೆ. ಇದೇ ಮಾತನ್ನು ಪೇತ್ರನು ಕೂಡ ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ 1ನೇ ಪೇತ್ರ 4:8 ಇದನ್ನೇ ಜ್ಞಾನೋಕ್ತಿ 10:12 ಆತನು ಬರಿತಾ ಇದ್ದಾನ್ರಿ. ಜಗಳ ಇದ್ದಲ್ಲಿ ದ್ವೇಷ ಇದೆ, ಜಗಳ ಇಲ್ಲದಿರುವಿಕೆಯಲ್ಲಿ ಪ್ರೀತಿ ಇದೆ. ಅಲ್ಲಿ ಪಾಪಗಳು ಕಾಣದಿರುವಲ್ಲಿ, ಪಾಪ ಮಾಡಿಲ್ಲ ಅಂತಲ್ಲ, ಪಾಪ ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿದ್ದಾರೆ. ಆ ತಪ್ಪು ಎಕ್ಸ್ಪೋಸ್ ಆದರೂ ಆಗ್ಬೋದು ಅಥವಾ ಮರೆಯಾದರೂ ಆಗ್ಬೋದು, ಅದನ್ನು ಬಹಿರಂಗಪಡಿಸ್ಬೋದು ಅಥವಾ ಮುಚ್ಚಬಹುದು. ಅದೇ ಮಾತನ್ನು ಇಲ್ಲಿ ಜ್ಞಾನೋಕ್ತಿ 17:9 ನಾವು ನೋಡ್ತೇವೆ. ದೋಷವನ್ನು ಮುಚ್ಚಿಡುವವನು, ಪ್ರೀತಿಯು ಬಹುಪಾಪವನ್ನು ಮುಚ್ಚುತ್ತದೆ. ಆ ರೀತಿಯಾಗಿ ಮುಚ್ಚಿದ ಮೇಲೆ ಏನಾಗ್ತದೆ? ಪ್ರೀತಿಯನ್ನು ಮತ್ತೆ ಸೆಳೀತೇವೆ. ಯಾವ ರೀತಿಯಾಗಿ ಬಾವಿಯಿಂದ ನೀರು ಸೇದ್ಬಿಟ್ಟು ಅದನ್ನು ಕೊಟ್ಬಿಟ್ರೆ ಮತ್ತೆ ಇನ್ನೂ ಸ್ವಲ್ಪ ನೀರು ಮತ್ತೆ ಬಾವಿ ಕೊಟ್ಟ ಹಾಗೆ ದೇವರು ನಮಗೆ ದೇವರ ಪ್ರೀತಿಯಿಂದ ನಾವು ಪಾಪಗಳನ್ನೆಲ್ಲ ಮುಚ್ಚಿಡುವಾಗ ಭಾಳ ಕಷ್ಟ. ತಪ್ಪುಗಳನ್ನು ಮುಚ್ಚಿಡುವುದು ಕಷ್ಟಪಡ್ತೇವೆ. ಒಂದು ಪಾಪ ಮಾಡಿಬಿಟ್ರೆ ಅದು 9 ಸಾರಿ ಅಥವಾ ಜೀವಮಾನವೆಲ್ಲ ಅದನ್ನೇ ಆಡ್ತೇವೆ. ಆದರೆ ಪ್ರೀತಿ, ದೇವರ ಪ್ರೀತಿ ಬಹು ಪಾಪಗಳನ್ನು ಮುಚ್ಚುವಂಥದ್ದಾಗಿದೆ. ಸರಿ, 10ನೇ ವಚನದಲ್ಲಿ ಜ್ಞಾನೋಕ್ತಿ 17:10ನೇ ವಚನದಲ್ಲಿ ನೋಡುವಾಗ 8ನೇ ಬುದ್ಧಿವಾದ, 8th ಎಕ್ಸೋರ್ಟೇಷನ್ ಫ್ರಮ್ Proverbs 17, ಅದೇನೆಂದರೆ ಗದರಿಕೆಯೇ ವಿವೇಕಿಗೆ ಹೆಚ್ಚಾದ ಶಿಕ್ಷೆ. ಬೇರೆ ಕೆಲವರಿಗೆ ಮಂದರಾಗಿರುವಂಥವರಿಗೆ 100 ಪೆಟ್ಟು ಕೊಟ್ಟರು ಅದು ಏನು ವರ್ಕೌಟ್ ಆಗಲ್ಲ. ಆದರೆ ಗದರಿಸ್ಬಿಟ್ರೆ ಸಾಕು, ವಿವೇಕಿಗೆ ಅದು ಭಾಳ 100 ಪೆಟ್ಟು ಕೊಟ್ಟಂಥ ಒಂದು ಶಿಕ್ಷೆ ಆತನಿಗಿರ್ತದೆ. ಸರಿ, 9ನೇ ಬುದ್ಧಿವಾದ, ಜಗಳವನ್ನು ಬಿಟ್ಟು ಬಿಡು. ಜಗಳ ಸ್ವಭಾವ ನಮ್ಮಲ್ಲಿದೆ, ನನ್ನಲ್ಲಿ ಕೂಡ ಇದೆ. ಇಲ್ಲಿ ಆ ವಾಕ್ಯ ನನಗೆ, ಈ ಒಂದು ವಾಕ್ಯ ಹೇಳುವಾಗ, ಸಿಟ್ಟೇರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು.
ಎಂಬುದಾಗಿ ದೇವರ ವಾಕ್ಯ ನಮಗೆ ಬುದ್ಧಿವಾದವನ್ನು ಕೊಡ್ತದೆ. ಇದು 9ನೇ ಬುದ್ಧಿವಾದ ಜ್ಞಾನೋಕ್ತಿ 17ರಲ್ಲಿ. 8th exhortation from Proverbs 17. 17ನೇ ಅಧ್ಯಾಯ 17ನೇ ವಚನದಲ್ಲಿ ಜ್ಞಾನೋಕ್ತಿ 17 Proverbs, ಅದರಲ್ಲಿ 10ನೇ ಬುದ್ಧಿವಾದ ಇದೆ. ಏನಂತ ನೋಡ್ಕೊಳ್ಳೋಣ. ಮಿತ್ರನ ಪ್ರೀತಿಯು ನಿರಂತರ. ವಾವ್! ನಿಜವಾದ ಸ್ನೇಹಿತರ ಒಂದು ಪ್ರೀತಿ ಫಾರ್ ಎವರ್. ಆ ಪ್ರೀತಿ ನಿತ್ಯ. ಇದೇ ಮಾತನ್ನು ನಮ್ಮ ತಂದೆಯಾದ ದೇವರು ಯೆರೆಮೀಯನ ಗ್ರಂಥದಲ್ಲಿ ಹೇಳುವಂಥದ್ದು ನನಗೆ ನೆನಪಿಗೆ ಬರುತ್ತಿದೆ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು ನಿಮಗೋಸ್ಕರವಾಗಿ ಓದ್ತೇನೆ. ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. 31:3. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ನೋಡ್ರಿ, ದೇವರು ಪ್ರೀತಿಸಿರುವುದು ಫಾರ್ ಎವರ್. ಅದೇ ಮಾತಿಲ್ಲಿ ಕೂಡ ಮಿತ್ರರ ಪ್ರೀತಿ ಫಾರ್ ಎವರ್, ನಿರಂತರ. ಮತ್ತು ಹಾಗೆ ಮುಂದುವರೆದ್ರೆ ನಾವು ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ 17ನೇ ವಚನದಲ್ಲಿ ಇನ್ನೊಂದು ಬುದ್ಧಿವಾದ ಇದೆ. ಅದು ಏನಂತ ಹೇಳಿದರೆ 22ನೇ ವಚನ, ಹರ್ಷ ಹೃದಯವು, ಹ್ಯಾಪಿ, ಹರ್ಷ ಹೃದಯವು ಒಳ್ಳೆಯ ಔಷಧ. ವಾವ್! ಒಳ್ಳೆಯ ಔಷಧ, ಮೆಡಿಸಿನ್ ಅಂತ್ರಿ. ಯಾವಾಗಲೂ ಹ್ಯಾಪಿಯಾಗಿರುವಂಥದ್ದು ನಮಗೆ ಔಷಧ, ಆರೋಗ್ಯ. ಕುಗ್ಗಿದ ಮನದಿಂದ ನಮಗೆ ಒಣಮೈ, ಅದ ಹೆಲ್ತ್ಗೆ ಬಾಧಿಸ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಹಾಗೆ ಮುಂದುವರೆದ್ರೆ ಇನ್ನು ಕೆಲವು ಬುದ್ಧಿವಾದಗಳಿದೆ. 17ನೇ ಅಧ್ಯಾಯದಲ್ಲಿ 17 ಬುದ್ಧಿವಾದಗಳಿದೆ. 24ನೇ ವಚನದಲ್ಲಿ ವಿವೇಕಿಗೆ ಜ್ಞಾನವೇ ಗುರಿಯಾಗಿರುವುದು. ಹಾಗಾದರೆ ನಮಗಿರುವಂಥ ಬುದ್ಧಿವಾದ ಇದರಿಂದ ಏನಂದರೆ, ನಾನು ವಿವೇಕಿಯಾಗಿದ್ದರೆ ನನ್ನ ಗುರಿ ಏನಾಗಿರಬೇಕು? ಜ್ಞಾನ. ಜ್ಞಾನ ಯಾರು? ಕ್ರಿಸ್ತನೇ ನಮ್ಮ ಜ್ಞಾನ. 1 ಕೊರಿಂಥ 1:30. ಹಾಗಾದರೆ ನಾನು ವಿವೇಕಿಯಾಗಿದ್ದರೆ, ನಾನು ಜ್ಞಾನಿಯಾಗಿದ್ದರೆ ಕ್ರಿಸ್ತನೇ ನನ್ನ ಗುರಿಯಾಗಿರಬೇಕು. ಕ್ರೈಸ್ಟ್ should be my ambition and goal if I am a wise person. ಮುಂದೆ 26ನೇ ವಚನದಲ್ಲಿ ಶಿಷ್ಟನಿಗೆ ದಂಡ ಅಯುಕ್ತ, ಬೇಕಾಗಿಲ್ಲ. ಆದರೆ ಕೆಲವರು ಆ ರೀತಿಯಾಗಿ ಮಾಡಿದರೆ, ಆ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾಡಿದರು, ಅದನ್ನು ದೇವರು ಒಳ್ಳೆಯದಾಗಿ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಹಾಗೆ ನಾವು ಮುಂದುವರೆದರೆ ಧರ್ಮಿಷ್ಠನಿಗೆ ಪೆಟ್ಟು ಅಧರ್ಮ. ಹೌದು, ನೀತಿವಂತನಿಗೆ ಪೆಟ್ಟು ಬೇಕಾಗಿಲ್ಲ. ಆದರೆ ನೀತಿವಂತನಾದ ನಮ್ಮ ಕರ್ತನಾದ ಯೇಸು, ಆತ ನೀತಿ ನಮಗೆ ಲಭ್ಯವಾಗಬೇಕಂತ ಹೇಳ್ಬಿಟ್ಟು ಆತನು ನಮಗೋಸ್ಕರವಾಗಿ ಪಾಪ ಸ್ವರೂಪಿಯಾದನು ಎಂದು 2 ಕೊರಿಂಥ 5:21 ಇನ್ನು 2 ಬುದ್ಧಿವಾದಗಳು ಕೊನೆಯ ವಚನದಲ್ಲಿದೆ. ಜ್ಞಾನೋಕ್ತಿ 17:28 ನೋಡ್ತಾ ಇದ್ದೇವೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 17 ವರ್ಸ್ 28. ಅದರಲ್ಲಿ 2 ಬುದ್ಧಿವಾದಗಳಿದೆ. ಅದೇನಂತ ಹೇಳಿದರೆ, ಮೂಢನು ಕೂಡ ಸುಮ್ಮನಿದ್ದರೆ, ವಾವ್, ಮೂಢ ಸುಮ್ಮನಿದ್ದರೆ ಜ್ಞಾನಿ ಆಗ್ಬಿಡ್ತಾನಂದ್ರೆ. ಸುಮ್ಮನೆ ಇರುವಾಗ ಶಾರ್ಟ್ ಟೈಮ್ನಲ್ಲಿ ಸಂಕ್ಷಿಪ್ತವಾಗಿ ಜ್ಞಾನಿ ಆಗಬೇಕಾದರೆ ಏನು ಸೀಕ್ರೆಟು? ಸುಮ್ಮನಿದ್ಬಿಡು. ಹೌದು, ನಾನು ಮೂಢ, ಆದರೆ ನಾನು ಸುಮ್ಮನಿರೋದ್ರಿಂದ ಜ್ಞಾನಿ ಆಗಿಬಿಡ್ತೇನೆ. ಅದು 16ನೇ ಒಂದು ಬುದ್ಧಿವಾದ.
17ನೇದಾಗಿ ಕೊನೆಯದಾಗಿ ಅದೇ 28ನೇ ವಚನ ಜ್ಞಾನೋಕ್ತಿ 17ರಲ್ಲಿ ಕೊನೆ ಒಂದು 2ನೇ ಭಾಗ 28ನೇ ವಚನದ ಕೊನೆ ಭಾಗದಲ್ಲಿ 17ನೇ ಬುದ್ಧಿವಾದ ಇದೆ. ಅದೇನಂತ ಹೇಳಿದರೆ, ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿ ಅಂತಲೂ ಅನ್ನಿಸಿಕೊಳ್ಳುವನು. ಎರಡೂ ಸೇಮ್ ಮೀನಿಂಗ್ ಬರ್ತದೆ, ಆದರೂ ಕೂಡ ಅಂಡರ್ಲೈನ್ ಮಾಡುವಂಥ ರೀತಿಯಲ್ಲಿ ಒತ್ತಿ ಹೇಳುವಂಥ ಮಾತಿನಲ್ಲಿ ದೇವರು ಹೇಳ್ತಿದ್ದಾನೆ, ತುಟಿಗಳನ್ನು ಬಿಗಿಯಾಗಿ ಹಿಡ್ಕೊಂಡ್ರೆ ಭಾಳ ಏನೋ ಮಾತಾಡಬೇಕು ಅನ್ನಿಸ್ತದೆ, ಆದರೂ ಕೂಡ ಬಿಗಿಯಾಗಿ ಹಿಡಿದರೆ ವಿವೇಕ ಆಗಿಬಿಡ್ತಾರೆ. ಜ್ಞಾನಿ ವಿವೇಕ. ಆಶ್ಚರ್ಯ ಅಲ್ವಾ? ಹೌದು, ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸಾಕಷ್ಟು ಮಾತುಗಳು ಇವೆ. 10ನೇ ಅಧ್ಯಾಯ ಜ್ಞಾನೋಕ್ತಿ 19ನೇ ವಚನ, ಮಾತಾಳಿಗೆ ಪಾಪ ತಪ್ಪದು. ಇನ್ ದಿ ಮಲ್ಟಿಟ್ಯೂಡ್ ಆಫ್ ವರ್ಡ್ಸ್ ದೇರ್ ಈಸ್ ಸಿನ್. ಪಾಪ ಬಂದೇ ಬರ್ತದೆ ಭಾಳ ಮಾತಾಡ್ತಾ ಇದ್ರೆ. ಆದರೆ ದೇವರ ವಾಕ್ಯವನ್ನು ಭಾಳ ಮಾತಾಡ್ತಾ ಇದ್ದರೆ ಒಳ್ಳೆಯದದು. ಆದರೆ ಅನವಶ್ಯವಾದಂಥ ಮಾತುಗಳನ್ನು ನಾವು ಮಾತಾಡ್ತಾ ಇದ್ದಾಗ ಏನಾಗ್ತದೆ, ಬಾಯಿಂದ ತಪ್ಪು ಮಾಡುವ ಸಾಧ್ಯತೆ. ಆದುದರಿಂದ ಇನ್ನೊಂದು ಸರಿ ನಾನು ಓದ್ತೇನೆ 17ನೇ ಅಧ್ಯಾಯದ ಕೊನೆಯ ವಚನ, ಯಾಕಂದರೆ ಭಾಳ ಚೆನ್ನಾಗಿದೆ ಅದು. ಅದೇನಂತ ಹೇಳಿದರೆ, ಮೂಢನು ಕೂಡ ಸುಮ್ಮನಿದ್ದರೆ ಜ್ಞಾನಿ ಅಂತಲೂ, ತುಟಿಗಳನ್ನು ಬಿಗಿ ಹಿಡಿದರೆ ವಿವೇಕಿ ಅಂತಲೂ ಅನ್ನಿಸಿಕೊಳ್ಳುವನು. ವಾವ್, ಆಶ್ಚರ್ಯ ಅಲ್ವಾ? ಆದ ಕಾರಣ ಕೆಲವು ಸಾರಿ ನಾವು ಸುಮ್ಮನೆ ಇರುವಂಥದ್ದು ಒಳ್ಳೆಯದು. ಕೆಣಕುವಾಗ, ಮಾತಾಡುವಾಗ ಎಷ್ಟೋ ಸಾರಿ ಮನೆಯಲ್ಲಿನೇ ಟೆನ್ಷನ್ ತಂದು ನಮಗೆ ಪ್ರೇರಣೆ, ನ್ಯಾಗಿಂಗ್ ಅಥವಾ ಹಂಗಿಸುವ ಮಾತುಗಳು ಇರುವಂಥ ವೇಳೆಯಲ್ಲಿ. ಹೌದು, ಜ್ಞಾನೋಕ್ತಿಗಳು 17ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿ ಅದರಲ್ಲಿ 17 ಬುದ್ಧಿವಾದಗಳನ್ನು ಕಲಿಯುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.